ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನೋಡಿ, ಇದು ನಮ್ಮ ಮನೆ ಪಕ್ಕದಲ್ಲೇ ಇರುವಂತಹ ಗಿಡಗಳು. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿಯಾಗಿ ಮಳೆ ಬರ್ತಾ ಇರಬೇಕಾದ್ರೆ ಟೀ ಇಲ್ಲಿ ಕೂತು ಕುಡಿಯೋದು ಅಂದರೆ ತುಂಬಾ ಖುಷಿ ನನಗೆ. ಅಚಾನಕ್ಕಾಗಿ ಈ ವಿಡಿಯೋನ ಮಾಡೋದಿರಲಿಲ್ಲ. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ನಾನು ಒಂದು ಸಣ್ಣ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದಿಷ್ಟು ಕಿಚನ್ ವೇಸ್ಟನ್ನು ಇಟ್ಟಿದ್ದೆ, ಅದನ್ನು ತೊಗೊಂಡೋಗಿ ಪಾಟ್ಗೆಲ್ಲ ಹಾಕೋಣ ಅಂತ ತೊಗೊಂಡೋಗಿದ್ದೆ. ಹಾಗೆ ಪೂಜೆಗೆ ನಾನು ಬಾಳೆ ಕಂಬ, ಹಾಗೆ ಒಂದಿಷ್ಟು ಚೆಂಡು ಹೂವಿನ ಗಿಡ, ಕಾಕ್ಸ್ಕೋಮ್ ಗಿಡ ಅದೆಲ್ಲ ತೊಗೊಂಡಿದ್ದೆ. ಅದನ್ನು ಕೂಡ ನಾನು ಕಂಪೋಸ್ಟ್ಗೆ ಅಂತ ತೊಗೊಂಡೋಗಿದ್ದೀನಿ. ಆಮೇಲೆ ಇದು ಸಂಜೆ ವಿಡಿಯೋ. ಸಂಜೆ ನನ್ನ ಫ್ರೆಂಡ್ ಒಬ್ಬರು ಮನೆಗೆ ಬಂದಿದ್ದರು, ಸುಮಾ ಅಂತ. ನೀವು ಅವರು ವಿಡಿಯೋಗಳನ್ನು ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಅವರು ನನಗೆ ಮಲ್ಬೆರಿ ಗಿಡನ ಕೊಟ್ಟು ಹೋಗಿದ್ದಾರೆ. ಆಮೇಲೆ ಇದು ಒಂದು ಡಾಲ್ಫಿನ್ ಹ್ಯಾಂಗಿಂಗ್ ಪಾಟಲ್ಲಿ ಹಾಕುವಂಥದ್ದು. ಆಮೇಲೆ ಈ ಪಾಟನ್ನೇ ತೊಗೊಂಡು ಬಂದಿದ್ದಾರೆ. ಅವರು ಸಾಕಷ್ಟು ಸರಿ ನನಗೆ ಮನೆಗೆ ಬಾ ಅಂತ ಕರೆದಿದ್ರು, ನನಗೆ ಹೋಗೋಕ್ಕಾಗಿರಲಿಲ್ಲ. ಇದು ಒಂದು ಹ್ಯಾಂಗಿಂಗ್ ಪಾಟಲ್ಲಿರೋದನ್ನು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾನು ಇದರಲ್ಲೇ ಹಾಕಿದ್ದೀನಿ. ಯಾಕೆ ಅಂದರೆ ಏನಂದರೆ ಪಾಟ್ಗಳಿಲ್ಲ. ಆಮೇಲೆ ಅವರು ಸಂಜೆ ಬಂದಿದ್ದರು, ವಾತಾವರಣ ಕೂಡ ಸ್ವಲ್ಪ ತಣ್ಣಗಿತ್ತು, ಹಾಗಾಗಿ ಹಾಕಿದೆ. ಆಮೇಲೆ ತೊಂಡೆಕಾಯಿ ಬಳ್ಳಿ ಕೂಡ ನಾನು ಅವರಿಗೆ ಕೇಳಿದ್ದೆ, ಪಾಪ ಅವರೇ ತೊಗೊಂಡು ಬಂದು ಕೊಟ್ಟಿದ್ದಾರೆ ನನಗೆ. ತುಂಬ ಖುಷಿ ಅನಿಸುತ್ತೆ. ಈ ರೀತಿ ಫ್ರೆಂಡ್ಸ್ ಇದ್ದರೆ ತುಂಬಾ ಖುಷಿ. ಆಮೇಲೆ ಇದು ಇವತ್ತು ಬೆಳಿಗ್ಗೆ ಮಾಡಿರುವಂತಹ ವಿಡಿಯೋ ಇದು ನೋಡಿ. ನಾನು ಬೆಳಿಗ್ಗೆ ಆ ವಿಡಿಯೋ ಮಾಡಿದ್ಮೇಲೆ ಆ ಗಿಡ ತೆಗಿಯೋಕ್ಕೆ ಅಂತ ಬಂದರು. ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ನಡಿಬೋದು ಅಂತ ಅಂದ್ಕೊಂಡಿದ್ದೀನಿ. ಮರುದಿನ ಬೆಳಗ್ಗೆ ಅಲ್ಲಿ ಗಿಡಗಳಿಲ್ಲ. ಇದು ಕೂಡ 7 ಗಂಟೆಗೇ. ಬಟ್ ವಾತಾವರಣ ನೋಡಿ, ಗಿಡ ಕಡಿದಿರೋದಕ್ಕೆ ನಮ್ಮ ಮನೆಯಲ್ಲಿ ಪೂರ್ತಿಯಾಗಿ ಬೆಳಕು. ಹಾಗೆ ಇದೊಂದು ಗಿಡ ತಂದು ಕೊಟ್ಟಿದ್ದಾರೆ ನನಗೆ. ಇದನ್ನು ನಿನ್ನೆ ತೋರ್ಸೋಕ್ಕಾಗಿರಲಿಲ್ಲ. ಆಮೇಲೆ ಇದು ಒಂದು ನಾನು ಅಮರೇಶ್ವರದಿಂದ ತೊಗೊಂಡು ಬಂದಿದ್ದೀನಿ. ನನ್ನ ಹತ್ರ ಇರೋದು ಹಾಳಾಗಿತ್ತು, ಹಾಗಾಗಿ ನಾನು ಇದನ್ನೊಂದು ತೊಗೊಂಡು ಬಂದಿದ್ದೆ. ಆ ದಾಸವಾಳ ಗಿಡ ನಾನು ಪಿಂಕ್ ಕಲರ್ ಹುಡುಕ್ತಾ ಇದ್ದೆ, ನನಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಅವರು ನನಗೆ ಅದನ್ನು ತಂದು ಕೊಟ್ಟಿದ್ದಾರೆ. ಜೊತೆಗೆ ತುಂಬ ಗಿಡಗಳನ್ನ ತಂದು ಕೊಟ್ಟಿದ್ದಾರೆ. ನಾನು ಬೇಡಿರೋದು ಎಲ್ಲನೂ ಅವರು ತಂದು ಕೊಟ್ಟಿದ್ದಾರೆ ನನಗೆ. ಹಾಗೆ ಒಂದು ರೇನ್ ಲಿಲಿ ಬಲ್ಬ್ ಕೂಡ ಕೊಟ್ಟಿದ್ದಾರೆ ಅವರು. ನೋಡಿ, ಈ ರೀತಿಯಾಗಿ ಮೇಲೆ ನಮ್ಮ ಟೆರೆಸಲ್ಲಿ ಈ ರೀತಿಯಾಗಿ ಕಾಣುತ್ತೆ. ಈಗ ಮೊದಲು ತುಂಬ ಗಿಡಗಳು ಕಾಣ್ತಾ ಇತ್ತು. ಬಾದಾಮಿ ಗಿಡಗಳು ಕೂಡ ಜಾಸ್ತಿ ಇತ್ತಲ್ಲ, ಅದರದ್ದೇ ಕಸ ಬಂದು ಬೀಳ್ತಿತ್ತು. ಮಂಗ ಕೂಡ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಇನ್ಮೇಲೆ ತರಕಾರಿ ಗಿಡಗಳನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಏಕೆಂದರೆ ಆ ಗಿಡಗಳು ಇರೋದ್ರಿಂದ ಮಂಗಗಳು ಜಾಸ್ತಿ ಇತ್ತು. ನಮ್ಮ ಮನೆಗೆ ಬರೋದಕ್ಕೆ, ಮೇಲೆ ಟೆರೆಸಿಗೆ ಬರೋದಕ್ಕೆ ಅವಕ್ಕೆ ತುಂಬಾ ಅನುಕೂಲ ಇತ್ತು. ಬಟ್ ಈಗ ಏನು ಮಾಡುತ್ತೆ ಗೊತ್ತಿಲ್ಲ. ಆದರೆ ಇವತ್ತು ವಾತಾವರಣ ತುಂಬ ಚೆನ್ನಾಗಿದೆ. ಮಳೆ ಕೂಡ ಜಿಟಿ ಜಿಟಿ ಬರ್ತಾ ಇತ್ತು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ರೇನ್ ಲಿಲಿನಲ್ಲಂತೂ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇತ್ತು. ನೋಡಿ, ಈ ರೀತಿಯಾಗಿ ಬುಟ್ಟಿನಲ್ಲಿ ನಾವು ರೇನ್ ಲಿಲೀಸ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ನಾನು ಪೂಜೆಗೆಲ್ಲ ಹೂಗಳನ್ನ ತಕ್ಕೊಂಡೆ. ಬೆಳಿಗ್ಗೆ ಹೊತ್ತು ಈ ರೀತಿ ಗಾರ್ಡನಲ್ಲಿ ಒಂದು ರೌಂಡ್ ಓಡಾಡಿ ಬಂದರೆ ತುಂಬಾ ಖುಷಿ ಅನಿಸುತ್ತೆ. ಇದು ನೋಡಿ, ರೇನ್ ಲಿಲ್ಲಿ ಅವರು ಕೊಟ್ಟಿರುವಂಥ ಬಲ್ಬು. ಅವರು ಹೊಸ್ದಾಗಿ ತರಿಸಿದ್ರು, ಅದರಲ್ಲೇ ನನಗೆ ಒಂದನ್ನು ಕೊಟ್ಟಿದ್ದಾರೆ ಅವರು. ತುಂಬ ಖುಷಿ ಅನ್ನಿಸ್ತು. ಅವರು ಆ್ಯಕ್ಚುಲಿ ಅಮೌಂಟ್ ಕೊಟ್ಟು ತೊಗೊಂಡು ಬಂದಿದ್ದದನ್ನು. ನಾನು ಇದೆಲ್ಲನೂ ತಗೊಂಡು ಈಗ ಕೆಳಗಡೆ ಹೋಗ್ತೀನಿ. ಮತ್ತು ಆಮೇಲೆ ನಿಮಗೆ ಸಿಗ್ತೀನಿ. ಸಾಧ್ಯ ಆದರೆ ಮತ್ತೆ ವಿಡಿಯೋಗಳನ್ನು ಮಾಡ್ತೀನಿ. ನೋಡಿ, ಇವತ್ತು ವಾಟರ್ ಲಿಲಿ ಕೂಡ ಅಷ್ಟೇ 2 ಅರಳಿಕೊಂಡಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಕಾಸ್ಮೋಸ್ ಬೀಜ ಹಾಕಿದ್ದೆ ಎಲ್ಲ ಕೂಡ ಬಂದಿದೆ. ಹಾಗೆ ಇದೊಂದು ರೇನ್ ಲಿಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ರೇನ್ ಲಿಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಅರಳ್ಕೊಳುತ್ತೆ. ಇದೊಂದು ಸಣ್ಣ ವೆರೈಟಿ ನನ್ನ ಹತ್ರ ಇರುವಂಥದ್ದು. Thank you friends.